ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಪಿನಾಕಿನಿ ಯೂತ್ಸ್ ವತಿಯಿಂದ ಮುಂದಿನ ತಿಂಗಳು ಅಕ್ಟೋಬರ್ 5ರಿಂದ 13ನೇ ತಾರೀಕಿನವರೆಗೂ ಗೌರಿಬಿದನೂರು ನಗರದಲ್ಲಿ ನಡೆಯುವ ಗೌರಿಬಿದನೂರು ದಸರಾ ಅಂಗವಾಗಿ ಆಚರಿಸುವ ನವರಾತ್ರಿ ಉತ್ಸವ ಕಾರ್ಯಕ್ರಮದ ಪೋಸ್ಟರ್ಗಳನ್ನು ಶಾಸಕ ಕೆ.ಎಚ್. ಪುಟ್ಟಸ್ವಾಮಿಗೌಡರು ನಗರದ ಶ್ರೀ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬಿಡುಗಡೆಗೊಳಿಸಿ ನವರಾತ್ರಿ ಉತ್ಸವ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು. ನಂತರ ಅವರು ಮಾತನಾಡಿ, ನವರಾತ್ರಿ ಉತ್ಸವಕ್ಕೆ ತನ್ನದೇ ಆದ ಪರಂಪರೆ ಇದೆ. 9 ದಿನಗಳ ಕಾಲ ನಡೆಯುವ ನವರಾತ್ರಿ ಉತ್ಸವದಲ್ಲಿ ಪ್ರತಿದಿನವೂ ಒಂದೊಂದು ಶಕ್ತಿ ದೇವತೆಯ ಆರಾಧನೆ ನಡೆಯುತ್ತದೆ. ಇಂತಹ ಶಕ್ತಿ ದೇವತೆಗಳ ಆರಾಧನೆಯ ಮೂಲಕ ಲೋಕ ಕಲ್ಯಾಣಕ್ಕೆ ಮುಂದಾಗಿರುವ ಪಿನಾಕಿನಿ ಯೂತ್ಸ್ ಮಂಜುನಾಥ್ ಮತ್ತು ಅವರ ಬಳಗಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡುವುದಾಗಿ ಶಾಸಕರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಉಪಾಧ್ಯಕ್ಷ ಫರೀದ್, ಮುಖಂಡರಾದ ಆರ್. ಅಶೋಕ್ ಕುಮಾರ್, ಎಸ್.ಎಲ್. ಲಕ್ಷ್ಮೀನಾರಾಯಣ್, ಅಲ್ಲಂಪಲ್ಲಿ ವೇಣು, ಬಿ.ಜಿ. ವೇಣುಗೋಪಾಲ ರೆಡ್ಡಿ, ನಗರಸಭೆ ಸದಸ್ಯರಾದ ಮಾರ್ಕೆಟ್ ಮೋಹನ್, ಪದ್ಮಾವತಿ, ರಾಜ್ಕುಮಾರ್, ಶ್ರೀ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿ ಸೂರಣ್ಣ, ಅಸ್ಲಾಂ, ನಾಗಾರ್ಜುನ, ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಗೌಡ, ರವೀಂದ್ರ ಕುಮಾರ್, ಸಾಗನಹಳ್ಳಿ ಶಿವಕುಮಾರ್, ಪಿನಾಕಿನಿ ಯೂತ್ಸ್ ಬಳಗದ ಮಂಜುನಾಥ್, ಹರೀಶ್, ಲಕ್ಷ್ಮಣ್, ಸುರೇಶ್, ರಾಜು ರೆಡ್ಡಿ, ಆನಂದ್, ಅರವಿಂದ್ ಬಾಬು, ಕೈಲಾಸ್, ಅನಿಲ್, ಮಹೇಂದ್ರ ಹಾಗೂ ದೇವಿ ಆರಾಧಕರಾದ ಸಫನ್ ದಾಸ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸಂಘಗಳು, ಅದರಲ್ಲೂ ಕೂಡ ಪಿನಾಕಿನಿ ಸಂಘ ನಮ್ಮ ಮಂಜುನಾಥ್ ಅವರ ನೇತೃತ್ವದಲ್ಲಿ ಮತ್ತು ಅನೇಕ ಯುವಕರ ನೇತೃತ್ವದಲ್ಲಿ ಇವತ್ತು 9 ದಿವಸಗಳ ಕಾಲ ನವರಾತ್ರಿ ಉತ್ಸವಗಳನ್ನು ಏರ್ಪಡಿಸಿದ್ದಾರೆ. ನವರಾತ್ರಿ ಉತ್ಸವ ದಿನಕ್ಕೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನಗರದ ನಾಗರಿಕರಿಗೆ ಭಕ್ತಿಯ ಒಂದು ಭಾವನೆ, ಒಂದು ಉತ್ಸವದ ಸಂಪ್ರದಾಯದ ಪ್ರಕಾರ, ಹಿಂದೂ ಸಂಪ್ರದಾಯದ ಪ್ರಕಾರ ಭಕ್ತಿ ಭಾವದಿಂದ ಒಂದು ನವರಾತ್ರಿಯಲ್ಲಿ ಉತ್ಸವದಲ್ಲಿ ಪಾಲ್ಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಪೋಸ್ಟರ್ ಬಿಡುಗಡೆ ಮಾಡಿದ್ದೀವಿ. ಇದಕ್ಕೆ ನಗರದ ಎಲ್ಲ ಹಿರಿಯರು ಕೂಡ ಯುವಕರಿಗೆ ಆಶೀರ್ವಾದ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡಿದರೆ, ಯುವಕರು ಕೂಡ ಅಷ್ಟೇ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಇವರು ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ ಇವತ್ತು ದಸರಾ ಉತ್ಸವದಲ್ಲಿ ಯಶಸ್ವಿಯಾಗಿ ಅಂತ ನಾನು ಕೋರ್ತೀನಿ.